ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ರಜೆಗಾಗಿ ಬೇರೆ ರಾಜ್ಯಗಳಿಂದ ಊರಿಗಿರುವ ಮಲಯಾಳಿಗಳ ಪ್ರಯಾಣ ಬಿಕ್ಕಟ್ಟಿನಲ್ಲಿ. ಈಗಾಗಲೇ ಮಾರಾಟವಾಗಿದೆ ಕೇರಳಕ್ಕಿರುವ ಬಹುತೇಕ ರೈಲುಗಳ ಟಿಕೆಟ್ಗಳು. ಶಿರಿಯಾದಲ್ಲಿ ಮೇಲ್ಸೇತುವೆ ಬೇಕು ಎಂದು ಆಗ್ರಹಿಸಿ ಆಂದೋಲನ ತೀವ್ರ. ಶಿರಿಯಾ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ಗ್ರಾಮೀಣ ಪ್ರತಿಭಟನೆ ಯಾತ್ರೆ. ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಷಷ್ಠಿ ಮಹೋತ್ಸವ ಆಚರಣೆ. ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಶ್ರೀ ಧರ್ಮಶಾಸ್ತ್ರ ಸೇವಾ ಸಂಘ ಕಾಸರಗೋಡು ಇವರ ವತಿಯಿಂದ ಶಿಲಾಮಯ ಪಾಣಿಪೀಠ ಹಾಗೂ ನೂತನ ರಜತ ಛಾಯಾಚಿತ್ರ ಪ್ರತಿಷ್ಠೆ 59ನೇ ವರ್ಷದ ಅಯ್ಯಪ್ಪನ್ ತಿರುಬೆಳಕ್ ಮಹೋತ್ಸವ ಡಿಸೆಂಬರ್ 11ರಿಂದ 15ರವರೆಗೆ. ಮಂಜೇಶ್ವರದಲ್ಲಿ ನಡೆಯಿತು ಫ್ಯಾಸಿಸ್ಟ್ ವಿರೋಧಿ ಸದಸ್. ಪಿಡಿಪಿ ಜಿಲ್ಲಾಧ್ಯಕ್ಷ ಯೂಸುಫ್ ತಳಂಗರ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ರಜೆಗಾಗಿ ಬೇರೆ ರಾಜ್ಯಗಳಿಂದ ಊರಿಗಿರುವ ಮಲಯಾಳಿಗಳ ಪ್ರಯಾಣ ಬಿಕ್ಕಟ್ಟಿನಲ್ಲಿದೆ. ಕೇರಳಕ್ಕಿರುವ ಬಹುತೇಕ ರೈಲುಗಳ ಟಿಕೆಟ್ಗಳು ಈಗಾಗಲೇ ಮಾರಾಟವಾಗಿದೆ. ರಜೆ ಸೀಸನ್ ಆಗಿರುವುದರಿಂದ ಬಸ್ ದರವನ್ನು ಹೆಚ್ಚಿಸಲಾಗಿದೆ. ಭಾರಿ ಆರ್ಥಿಕ ವೆಚ್ಚ ಬರುವುದರಿಂದ ಹಲವರು ಪ್ರಯಾಣವನ್ನೇ ಉಪೇಕ್ಷಿಸುವ ಸಿದ್ಧತೆಯಲ್ಲಿದ್ದಾರೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ರಜೆ ಇರುವುದರಿಂದ ಎಂದಿನಂತೆ ಬೇರೆ ರಾಜ್ಯಗಳಿಂದ ಊರಿಗೆ ಬರಲು ತಯಾರಿ ನಡೆಸುತ್ತಿರುವ ಮಲಯಾಳಿಗಳಿಗೆ ರೈಲು ಟಿಕೆಟ್ ಸಿಗುವುದು ಸಂಕಷ್ಟವಾಗಿದೆ. 3 ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ರೈಲು ಟಿಕೆಟ್ ಕೊರತೆ ಹೆಚ್ಚು ಎಂದರೂ ತಪ್ಪಿಲ್ಲ. ಮುಂಬೈ, ದೆಹಲಿ, ಚೆನ್ನೈ, ಬೆಂಗಳೂರು ಮತ್ತು ಹೈದರಾಬಾದ್ ಎಂಬಿಡಿಗಳಿಂದ ಊರಿಗೆ 20ರ ನಂತರ ಕನ್ಫರ್ಮ್ ಟಿಕೆಟ್ ಲಭಿಸುವುದಿಲ್ಲ. ಚೆನ್ನೈ ತಿರುವನಂತಪುರ ಮೇಲ್ನಲ್ಲಿ ಸ್ಲೀಪರ್ ವೇಟಿಂಗ್ ಲಿಸ್ಟ್ ಈ ತಿಂಗಳ 20ರಿಂದ 23ರವರೆಗೆ 200ಕ್ಕೂ ಹೆಚ್ಚು ತಲುಪಿದೆ. ಆನಂದಪುರಿ ಎಕ್ಸ್ಪ್ರೆಸ್ನಲ್ಲಿ 23ರಂದು ವೇಟಿಂಗ್ ಲಿಸ್ಟ್ 358ರ ಮೇಲಿದೆ. ಬೆಂಗಳೂರಿನಿಂದ ತಿರುವನಂತಪುರಕ್ಕೆ 20 ಮತ್ತು 21ರಂದು ಐಲ್ಯಾಂಡ್ ಎಕ್ಸ್ಪ್ರೆಸ್ಗೂ ಟಿಕೆಟ್ ಇಲ್ಲ. ಮೈಸೂರು ಕೊಚುವೇಲಿ ಎಕ್ಸ್ಪ್ರೆಸ್, ಹೈದರಾಬಾದ್ನಿಂದ ಕೇರಳಕ್ಕೆ ಪ್ರಮುಖವಾಗಿ ಅವಲಂಬಿಸಿರುವ ಶಬರಿ ಎಕ್ಸ್ಪ್ರೆಸ್ಗಳಲ್ಲಿ ವಾರಗಟ್ಟಲೆ ಟಿಕೆಟ್ ಇಲ್ಲ. ಪ್ರಯಾಣದ ಬಿಕ್ಕಟ್ಟನ್ನು ಪರಿಹರಿಸಲು ಹೆಚ್ಚುವರಿ ಸೇವೆಗಳು ಮತ್ತು ಕೋಚ್ಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಎಂಬುದು ಆಗ್ರಹ. അന്ത്യോദയ എക്സ്പ്രസ് ഒരുപക്ഷെ സാധാരണക്കാരായ യാത്രക്കാർക്ക് വേണ്ടിയിട്ട് റിസർവേഷൻ ഇല്ലാതെ യാത്ര ചെയ്യാൻ പറ്റുന്ന ഒരു ട്രെയിനാണത്. ഇന്നിപ്പോഴും വെള്ളി, ഞായർ ദിവസങ്ങളിലാണ് ഉള്ളത് ഈ വണ്ടി ഓടുന്നത്. അതിൽ ശരിക്കും വളരെ കൂടുതൽ യാത്രക്കാർക്ക് റിസർവേഷൻ ഇല്ലാണ്ട് യാത്ര ചെയ്യാൻ പറ്റും. ആ ട്രെയിനുകളുടെ അന്ത്യോദയ എക്സ്പ്രസ്സുകൾ വർദ്ധിപ്പിച്ച് അത് ആഴ്ചയിൽ 2 ദിവസം എന്നതിന് പകരം എല്ലാ ദിവസവും ഓടിക്കാൻ കഴിഞ്ഞാൽ നമ്മുടെ നാട്ടിൽ റിസർവേഷൻ കിട്ടാത്ത യാത്രക്കാരെ സംബന്ധിച്ചിടത്തോളം അതൊരു വലിയ അനുഗ്രഹമായിരിക്കും. ആ രൂപത്തിൽ കൂടി ഈ റെയിൽവേയുടെ ഭാഗത്തു നിന്നും അനുകൂലമായ നിലപാടുകൾ ഉണ്ടാകണം എന്നാണ് പറയാനുള്ളത്. ರೈಲು ಟಿಕೆಟ್ಗಳು ಮುಗಿದಿರುವುದರಿಂದ ಬಸ್ ದರವನ್ನು ಹೆಚ್ಚಿಸಲಾಗಿದೆ. ಬೆಂಗಳೂರು ತಿರುವನಂತಪುರ ಎಸಿ ಸ್ಲೀಪರ್ ಬಸ್ ದರ 3500ರಿಂದ 4399ರವರೆಗಿದೆ. ಇದು ಕಡಿಮೆಯಾಗಬೇಕಾದರೆ ಕೆಎಸ್ಆರ್ಟಿಸಿ ಇನ್ನಷ್ಟು ಓಲ್ವೋ ಸೇವೆ ಆರಂಭಿಸಬೇಕು. ಆದರೆ ಇದಕ್ಕಿರುವ ಬಸ್ ಕಾರ್ಪೊರೇಷನ್ನಲ್ಲಿಲ್ಲ. ಕರ್ನಾಟಕ ಆರ್ಟಿಸಿ ವಿಶೇಷ ಸೇವೆಯನ್ನು ನಡೆಸುವುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ ಮಲಯಾಳಿಗಳು. ಭಾರಿ ಆರ್ಥಿಕ ವೆಚ್ಚ ಬರುವುದರಿಂದ ಪ್ರಯಾಣವನ್ನೇ ಉಪೇಕ್ಷಿಸುವ ಸ್ಥಿತಿಯಲ್ಲಿದ್ದಾರೆ ಎಂದು ಸರಿಯಾದ ಮಧ್ಯಸ್ಥಿಕೆ ವಹಿಸಬೇಕು ಎಂದು ಇವರು ಆಗ್ರಹಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಗತಿಯಲ್ಲಿರುವಾಗಲೇ ಶಿರಿಯಾದಲ್ಲಿ ಮೇಲ್ಸೇತುವೆ ಬೇಕು ಎಂದು ಆಗ್ರಹಿಸಿ ಆಂದೋಲನ ತೀವ್ರವಾಗಿದೆ. 2ನೇ ಹಂತದ ಹೋರಾಟದ ಭಾಗವಾಗಿ ಶಿರಿಯಾ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ಗ್ರಾಮೀಣ ಪ್ರತಿಭಟನಾ ಯಾತ್ರೆ ನಡೆಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಭಾಗವಾಗಿ ಪ್ರತ್ಯೇಕಗೊಂಡ ಶಿರಿಯಾ ಪ್ರದೇಶವನ್ನು ಸಂಪರ್ಕಿಸಲು ಮೇಲ್ಸೇತುವೆ ಅನುಮತಿಸಬೇಕೆಂದು ಆಗ್ರಹಿಸಿ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ ಸ್ಥಳೀಯರು. 2ನೇ ಹಂತದ ಹೋರಾಟದ ಭಾಗವಾಗಿ ಶಿರಿಯಾ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ಗ್ರಾಮೀಣ ಪ್ರತಿಭಟನಾ ಯಾತ್ರೆ ನಡೆಸಲಾಯಿತು. ಮುಟ್ಟಂ ರೈಲ್ವೆ ಗೇಟ್ನಿಂದ ಆರಂಭಗೊಂಡ ಯಾತ್ರೆ ಶಿರಿಯಾ ಮುಹಿಯುದ್ದೀನ್ ಜುಮಾ ಮಸೀದಿ ಪರಿಸರದಲ್ಲಿ ಸಮಾಪನಗೊಂಡಿತು. ರಾಷ್ಟ್ರೀಯ ಹೆದ್ದಾರಿಯ ಪೂರ್ವ ಭಾಗದಿಂದಾಗಿ ಕರಾವಳಿ ಶಿರಿಯಾದ ಜನರನ್ನು ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯ ಭಾಗವಾಗಿಸಬೇಕು, ಸ್ಥಳೀಯರಿಗೆ ಹೋರಾಟ ಸಂದೇಶವನ್ನು ತಲುಪಿಸಬೇಕು ಎಂಬ ಗುರಿಯೊಂದಿಗೆಯಾಗಿದೆ ಹಳೆ ಎಂಸಿಸಿ ರಸ್ತೆಯಿಂದ 3 ಕಿಲೋಮೀಟರ್ ಪ್ರತಿಭಟನಾ ಯಾತ್ರೆ ನಡೆಸಿರುವುದು. ಹಿರಿಯರು ಸೇರಿದಂತೆ 100ರಷ್ಟು ಮಂದಿ ಹೋರಾಟದಲ್ಲಿ ಭಾಗಿಯಾಗಲು ಆಗಮಿಸಿದ್ದರು. ವಿವಿಧ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಮುಸ್ಲಿಂ ಲೀಗ್ ಮಂಡಲ ಪ್ರಧಾನ ಕಾರ್ಯದರ್ಶಿ ಎಕೆ ಆರಿಫ್ ಪ್ರತಿಭಟನೆಯನ್ನು ಉದ್ಘಾಟಿಸಿದರು. പ്രവൃത്തിയുടെ പുരോഗതി 75% പൂർത്തിയാകുമ്പോഴും ചില സ്ഥലങ്ങളിൽ 100% പൂർത്തിയായപ്പോഴും നമ്മൾ ആവശ്യപ്പെടുന്നത് ഇനിയും ചെയ്യാൻ പറ്റുന്ന കാര്യമാണ്. കാരണം ഷിറിയയുടെ ആ ഭാഗത്തു നിന്നും ഇങ്ങോട്ടേക്ക് ഇപ്പുറത്തെ ഭാഗത്തേക്ക് ഒരു ഓവർ ബ്രിഡ്ജ് സ്ഥാപിക്കണം എന്നുള്ളതാണ്
മേൽപ്പാലം സ്ഥാപിക്കണം എന്നുള്ള ആവശ്യമാണ് നമ്മളെല്ലാവരും ഉയർത്തിപ്പിടിച്ചിട്ടുള്ളത്. ಶಿರಿಯ ಅಭಿವೃದ್ಧಿ ಸಮಿತಿ ಚೇರ್ಮನ್ ಅಬ್ಬಾಸ್ ಕೆಎಂ ಓಣಂತ ಅಧ್ಯಕ್ಷತೆ ವಹಿಸಿದ್ದರು. ಮಂಗಲ್ಪಾಡಿ ಪಂಚಾಯತ್ ಸದಸ್ಯ ಮಜೀದ್ ಪಚ್ಚಂಬಳ, ಸಯೀದ್ ಅಬ್ದುಲ್ ರಹಿಮಾನ್ ತಂಗಳ್ ಶಿರಿಯ, ಪಂಚಾಯತ್ ಮಾಜಿ ಅಧ್ಯಕ್ಷ ಶಾಹುಲ್ ಹಮೀದ್ ಬಂದ್ಯೋಡ್, ಇಬ್ರಾಹಿಂ ಹಾಜಿ ಕಯ್ಯಾರ್, ಅಬ್ದುಲ್ ಅಶರಿಯಾ, ಶಾಫಿ ಸಹದಿ, ಅಬ್ದುಲ್ ಖಾದರ್ ಸಿಕಾಫಿ, ಮೊಹಮ್ಮದ್ ಹಾಜಿ ಕುನಿಲ್, ಅಬ್ದುಲ್ ಖಾದರ್ ಅಬುಬಕರ್ ಜಿಗೆ, ಇಕ್ಬಾಲ್ ಬಿಎಂ, ಹಮೀದ್ ಎಸ್ಎ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೂಡ್ಲು ಬಾದಾರ ಶೇಷವನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವಾರ್ಷಿಕ ಷಷ್ಠಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು. ಕೂಡ್ಲು ಬಾದಾರ ಶೇಷವನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವಾರ್ಷಿಕ ಷಷ್ಠಿ ಜಾತ್ರಾ ಮಹೋತ್ಸವ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಪಂಚಮಿಯಂದು ಗಣಪತಿ ಹವನ, ಮಹಾಪೂಜೆ, ಪ್ರಸಾದ ವಿತರಣೆ, ನಾಗಸನ್ನಿಧಿಯಲ್ಲಿ ತಂಬಿಲ, ಪುಣ್ಯಾಹ, ಪ್ರಸಾದ ಶುದ್ಧಿ, ರಕ್ಷೋಘ್ನ ಹೋಮ, ವಾಸ್ತು ಹೋಮ, ವಾಸ್ತು ಬಲಿ ನಡೆಯಿತು. ಸಾಯಂಕಾಲ ಅಮೃತ ಕ್ಷೇತ್ರ ಕೂಡ್ಲು ಕಲಾಕೇಂದ್ರ ಹಾಗೂ ಸ್ಥಳೀಯ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು. ಬುಧವಾರ ಚಂಪಾಷಷ್ಠಿ ಉತ್ಸವ ನಡೆಯಿತು. ಬೆಳಗ್ಗೆ ಗಣಪತಿ ಹವನ, ಬಿಂಬಶುದ್ಧಿ, ಕಲಶ ಪೂಜೆ, ಕಲಶಾಭಿಷೇಕ ನಡೆಯಿತು. ನಂತರ ಮಾತೃಶ್ರೀ ಭಕ್ತಿಗಾನ ಸುಧಾರ ಸಾಮಂಜರಿ ಕೂಡ್ಲು ಇವರ ವತಿಯಿಂದ ಭಕ್ತಿ ಸುಧಾ ಕಾರ್ಯಕ್ರಮ ನಡೆಯಿತು. ಬಳಿಕ ಶ್ರೀ ವಿಷ್ಣು ಯಕ್ಷಬಳಗ ಮಜಿಬೈಲು ಮಂಜೀಶ್ವರ ಇವರ ವತಿಯಿಂದ ತಾಳಮದ್ದಳೆ ನಡೆಯಿತು. ಕೀರ್ತನಾ ಕುಟೀರದ ವತಿಯಿಂದ ಹರಿಕಥಾ ಸತ್ಸಂಗ ನಡೆಯಿತು. ಅಪರಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ನ್ಯೂಸ್ ಬ್ಯೂರೋ ಕಾಸರಗೋಡು. ನೆಲ್ಲಿಕುಂಜೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಷಷ್ಠಿ ಮಹೋತ್ಸವವು ತಂತ್ರಿವರ್ಯರಾದ ಪರವೂರು ರಾಕೇಶ್ ಅವರ ಕಾರ್ಮಿಕತ್ವದಲ್ಲಿ ಭಕ್ತಿಪೂರ್ವಕವಾಗಿ ನಡೆಯಿತು. ಬೀರಂತಬೈಲ್ ಸುನಾಮಿ ಫ್ಲಾಟ್ ಇವರಿಂದ ನಡೆದ ಕೈಕೊಟ್ಟಿ ಕಳಿ ಗಮನಾರ್ಹವಾಗಿತ್ತು. ನೆಲ್ಲಿಕುಂಜೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಷಷ್ಠಿ ಮಹೋತ್ಸವವು ತಂತ್ರಿವರ್ಯರಾದ ಪರವೂರು ರಾಕೇಶ್ ಅವರ ಕಾರ್ಮಿಕತ್ವದಲ್ಲಿ ಭಕ್ತಿಪೂರ್ವಕವಾಗಿ ನಡೆಯಿತು. ಶುಕ್ರವಾರ ಸಾಯಂಕಾಲ ದೀಪಾರಾಧನೆ, ವಿವಿಧ ತಂಡಗಳಿಂದ ಭಜನೆ ನಡೆಯಿತು. ನಂತರ ಷಷ್ಠಿ ಉತ್ಸವ ಸಮಿತಿ, ಶ್ರೀ ಸುಬ್ರಹ್ಮಣ್ಯ ಯುವಜನ ಸಂಘ, ಶ್ರೀ ನಾರಾಯಣ ಮಹಿಳಾ ಸಮಾಜ, ನರೇಂದ್ರ ಬಾಲಗೋಕುಲ, ಸುನಾಮಿ ಫ್ಲಾಟ್ ಬೀರಂತಬೈಲ್ ಇವರ ವತಿಯಿಂದ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೊರೆ ಕಾಣಿಕೆ ಸಮರ್ಪಣೆ ನಡೆಯಿತು. ನಂತರ ಮಹಾಪೂಜೆ ನಡೆಯಿತು. ಸುನಾಮಿ ಫ್ಲಾಟ್ ಬೀರಂತಬೈಲ್ ಇವರ ವತಿಯಿಂದ ನಡೆದ ಕೈಕೊಟ್ಟಿಗಳಿ ಗಮನಾರ್ಹವಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಶ್ರೀ ಧರ್ಮಶಾಸ್ತ್ರ ಸೇವಾ ಸಂಘ ಕಾಸರಗೋಡು ಇವರ ವತಿಯಿಂದ ಶಿಲಾಮಯ ಪಾಣಿಪೀಠ ಹಾಗೂ ನೂತನ ರಜತ ಛಾಯಾಚಿತ್ರ ಪ್ರತಿಷ್ಠೆ 59ನೇ ವರ್ಷದ ಅಯ್ಯಪ್ಪನ್ ತಿರುವಳಕ್ ಮಹೋತ್ಸವ ಡಿಸೆಂಬರ್ 11ರಿಂದ 15ರವರೆಗೆ ನಡೆಯಲಿದೆ. ಈ ಬಗ್ಗೆ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ಶ್ರೀ ಧರ್ಮಶಾಸ್ತ್ರ ಸೇವಾ ಸಂಘ ಕಾಸರಗೋಡು ಇದರ ವತಿಯಿಂದ ಶಿಲಾಮಯ ಪಾಣಿಪೀಠ ಹಾಗೂ ನೂತನ ರಜತ ಛಾಯಾಚಿತ್ರ ಪ್ರತಿಷ್ಠೆ 59ನೇ ವರ್ಷದ ಅಯ್ಯಪ್ಪನ್ ತಿರುಬೆಳಕ್ ಮಹೋತ್ಸವ ಡಿಸೆಂಬರ್ 11ರಿಂದ 15ರವರೆಗೆ ನಡೆಯಲಿದೆ. ಬುಧವಾರ ನುಳ್ಳಿಪಾಡಿ ಶ್ರೀ ಅಯ್ಯಪ್ಪ ಕ್ಷೇತ್ರದಿಂದ ಪ್ರತಿಷ್ಠೆಗೈಯಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ಬೆಳ್ಳಿಯ ಛಾಯಾಚಿತ್ರ ಫಲಕದೊಂದಿಗೆ ಹಸಿರು ಹೊರೆ ಕಾಣಿಕೆ ಕ್ಷೇತ್ರಾಂಗಣಕ್ಕೆ ತಲುಪಲಿದೆ. ವಿವಿಧ ದಿನಗಳಲ್ಲಾಗಿ ಗಣಪತಿ ಹೋಮ, ಕಲಶ ಪೂಜೆ, ವಾಸ್ತು ಬಲಿ, ಕಲಶ ಪ್ರತಿಷ್ಠೆ, ಲಕ್ಷನಾಮಾರ್ಚನೆ ಮುಂತಾದ ವೈದಿಕ ಕಾರ್ಯಕ್ರಮಗಳು ನಡೆಯಲಿವೆ. ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. അതിൻ്റെ പുനഃപ്രതിഷ്ഠ, വെള്ളിയുടെ ഛായാഫലകം, അതുപോലെ തന്നെ അയ്യപ്പ വിളക്ക് ഉത്സവം 5 ദിവസങ്ങളായിട്ട് നടക്കുന്നു. 11, 12, 13, 14, 15 തീയതികളിൽ ഈ ഉത്സവം ഉണ്ടായിരിക്കുന്നതാണ്. 11-ാം തീയതി നുള്ളിപ്പാടി അയ്യപ്പ ക്ഷേത്രത്തിൽ നിന്ന് നമ്മൾ പ്രതിഷ്ഠ ചെയ്യുന്ന വെള്ളിയുടെ ഫലകം, അതുപോലെ തന്നെ കലവറ ഘോഷയാത്ര ഉണ്ടായിരിക്കും. 12-ാം തീയതിക്ക് രാവിലെ 7 മണിയിൽ നിന്ന് 7:40 ശുഭമുഹൂർത്തത്തിൽ എടനീര് സ്വാമിജികൾ, അതുപോലെ തന്നെ പന്തള രാജാവ്, അതുപോലെ തന്നെ ശബരിമല മുൻ മേൽശാന്തി ജയരാമൻ നമ്പൂതിരി ഇവരുടെ സാന്നിധ്യത്തിൽ പ്രതിഷ്ഠാകർമ്മം, അതുപോലെ തന്നെ അതേ ദിവസം 11 മണിക്ക് സഭാ പരിപാടി ഉണ്ടായിരിക്കുന്നതാണ്. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ, ಪ್ರಧಾನ ಕಾರ್ಯದರ್ಶಿ ಸುರೇಶ ಸುವರ್ಣ, ಕಾರ್ಯದರ್ಶಿ ಮಹೇಶ್ ನೆಲಿಕುಂಜೆ, ಗುರುಸ್ವಾಮಿ ಪುರುಷೋತ್ತಮ ಕೇಳುಗುಡ್ಡೆ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಿಡಿಪಿ ಡಿಸೆಂಬರ್ 6ರಂದು ಫ್ಯಾಸಿಸ್ಟ್ ವಿರೋಧಿ ದಿನವನ್ನಾಗಿ ಆಚರಿಸಿತು. ಇದರ ಭಾಗವಾಗಿ ರಾಜ್ಯದ ವಿವಿಧ ಕೇಂದ್ರಗಳಲ್ಲಿ ಫ್ಯಾಸಿಸ್ಟ್ ವಿರೋಧಿ ಸದಸ್ಯಗಳನ್ನು ಆಯೋಜಿಸಲಾಯಿತು. ಮಂಜೇಶ್ವರದಲ್ಲಿ ನಡೆದ ಫ್ಯಾಸಿಸ್ಟ್ ವಿರೋಧಿ ಸದಸ್ಯನ್ನು ಪಿಡಿಪಿ ಜಿಲ್ಲಾಧ್ಯಕ್ಷ ಯೂಸುಫ್ ತಳಂಗರ ಉದ್ಘಾಟಿಸಿದರು. ಪಿಡಿಪಿ ಡಿಸೆಂಬರ್ 6ರಂದು ಫ್ಯಾಸಿಸ್ಟ್ ವಿರೋಧಿ ದಿನವನ್ನಾಗಿ ಆಚರಿಸುವುದರ ಭಾಗವಾಗಿ ರಾಜ್ಯದ ವಿವಿಧ ಕೇಂದ್ರಗಳಲ್ಲಿ ಫ್ಯಾಸಿಸ್ಟ್ ವಿರೋಧಿ ಸದಸ್ಯಗಳನ್ನು ಆಯೋಜಿಸಲಾಯಿತು. ಮಂಜೇಶ್ವರದಲ್ಲಿ ನಡೆದ ಫ್ಯಾಸಿಸ್ಟ್ ವಿರೋಧಿ ಸದಸ್ಯನ್ನು ಪಿಡಿಪಿ ಜಿಲ್ಲಾ ಅಧ್ಯಕ್ಷ ಯೂಸುಫ್ ತಳಂಗರ ಉದ್ಘಾಟಿಸಿ ಮಾತನಾಡಿದರು. ಪಿಡಿಪಿ ಕಾಸರಗೋಡು ಜಿಲ್ಲಾ ವರ್ಕಿಂಗ್ ಸೆಕ್ರೆಟರಿ ಎಂಎ ಕಳತೂರು, ಮುನೀರ್ ಪೊಸೋಟ್, ಪಿಡಿಪಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ರಫೀಕ್, ಹನೀಫಾ ಪೊಸೋಟ್, ಪಿಸಿಎಫ್ ಜಿಸಿಸಿ ಕಾರ್ಯದರ್ಶಿ ಮಿರ್ಷಾದ್ ಬಡಾಜೆ ಮುಂತಾದವರು ನೇತೃತ್ವ ವಹಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಚಿನ್ನದ ವ್ಯಾಪಾರ ರಂಗದಲ್ಲಿ ಕಾಸರಗೋಡಿನ ಜನಮನ ಗೆದ್ದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ವಿಶಿಷ್ಟವಾದ ಆಭರಣಗಳ ಅಪೂರ್ವ ಸಂಗ್ರಹದೊಂದಿಗಿನ ಬ್ರೈಡಲ್ ಜ್ಯುವೆಲ್ಲರಿ ಶೋಗೆ ಚಾಲನೆ ದೊರಕಿತು. ಡಿಸೆಂಬರ್ 16ರವರೆಗೆ ಬ್ರೈಡಲ್ ಜ್ಯುವೆಲ್ಲರಿ ಶೋ ನಡೆಯಲಿದೆ. ವಿಶೇಷ ಕ್ಷಣಗಳನ್ನು ಅವಿಸ್ಮರಣೀಯವಾಗಿಸಲು ವಿಶಿಷ್ಟವಾದ ಆಭರಣಗಳ ಅಪೂರ್ವ ಸಂಗ್ರಹದೊಂದಿಗಿನ ಬ್ರೈಡಲ್ ಜ್ಯುವೆಲ್ಲರಿ ಶೋಗೆ ಕಾಸರಗೋಡು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಅದ್ದೂರಿಯ ಚಾಲನೆ ದೊರಕಿತು. ಪರಿಣಿತ ಕಲಾವಿದರ ಕೈಚಳಕದಲ್ಲಿ ತಯಾರಿಸಿದ ಆಭರಣಗಳನ್ನು ಗ್ರಾಹಕರಿಗಾಗಿ ಸಿದ್ಧಪಡಿಸಲಾಗಿರುವುದು. ಡಿಸೆಂಬರ್ 17ರವರೆಗೆ ನಡೆಯಲಿರುವ ಬ್ರೈಡಲ್ ಶೋನ ಪ್ರಾಡಕ್ಟ್ ಅನ್ವೇಲಿಂಗ್ ಚಲನಚಿತ್ರ ತಾರೆ ಶ್ರೀವಿದ್ಯಾ ಮುಲ್ಲಚೇರಿ ನೆರವೇರಿಸಿದರು. Yes, what a beautiful design. Our detailing ഒക്കെ ഒന്ന് കാണാൻ കേട്ടോ. ആ ഒരു മിഡ് പോർഷനിലായിട്ട് ഒരു ഗ്രീൻ സ്റ്റോൺ, എമറാൾഡ് സ്റ്റോൺ ആണെന്ന് തോന്നുന്നു. കാസർഗോഡ് പൊതുവേ മലബാർ ഗോൾഡ് എന്ന് വെച്ച് കഴിഞ്ഞാൽ നമുക്കൊരു അടയാളമാണല്ലേ. മലബാർ ഗോൾഡിൻ്റെ അപ്പുറത്ത് മലബാർ ഗോൾഡിൻ്റെ ഫ്രണ്ടിൽ നിൽക്കുന്നുണ്ട് എന്നുള്ള ഒരു സംസാരം നമ്മുടെയൊക്കെ ജീവിതത്തിൽ ഒരുപാട് വരാറുണ്ടല്ലോ. സോ ഈ ഒരു ബ്രൈഡൽ ഷോയ്ക്ക് വരാൻ പറ്റിയത് ഭയങ്കര സന്തോഷമാണ്. ഒരു 3 മാസം മുമ്പേ തുടങ്ങായിരുന്നു എന്നുള്ളൊരു അഭിപ്രായം എനിക്കുണ്ട്. എൻ്റെ കല്യാണം കഴിഞ്ഞിട്ട് അത്രേ ആയുള്ളൂ. അപ്പം വന്ന എല്ലാവർക്കും എല്ലാവരുടെയും വീട്ടിൽ കല്യാണം കൂടാൻ നിൽക്കുകയായിരിക്കും. അപ്പം അടിപൊളിയാവട്ടെ. എല്ലാ ബ്രൈഡ്സിനും ഇതൊരു തുടക്കമാവട്ടെ. കാരണം നമ്മുടെയൊക്കെ കല്യാണത്തിന് നമ്മൾ എത്ര ഓടി നടക്കുന്നതല്ലേ. ഭയങ്കര വെറൈറ്റി സെലക്ഷൻ കിട്ടാൻ ഞാനൊക്കെ ഒരുപാട് കാലം മുന്നേ ഇങ്ങനെ തുടങ്ങിയിട്ടുണ്ടായിരുന്നു. സോ ഓൾ ദ ബെസ്റ്റ് ടു മലബാർ ഗോൾഡ് ആൻഡ് ഡയമണ്ട്സ്. All the best to all brides here. ಶೋರೂಮ್ ಹೆಡ್ ಚಂದ್ರಶೇಖರನ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶೋರೂಮ್ ಹೆಡ್ ವಿಪಿನ್ ಗಂಗಾಧರನ್ ಸ್ವಾಗತಿಸಿ ಶೋರೂಮ್ ಮ್ಯಾನೇಜರ್ ಅಬ್ದುಲ್ ಬಾಸಿದ್ ಧನ್ಯವಾದವಿತ್ತರು. ವಿಶೇಷ ಅತಿಥಿ ಶ್ರೀವಿದ್ಯಾ ಮುಲ್ಲಚೇರಿ ಹಾಗೂ ಬ್ರೈಡ್ಸ್ ಜೊತೆ ಸೇರಿ ಕೇಕ್ ಕಟ್ಟಿಂಗ್ ನೆರವೇರಿಸಿದರು. ಪ್ರಸ್ತುತ ಗ್ರಾಹಕರು ಮಾತ್ರವಲ್ಲದೆ ಭವಿಷ್ಯದಲ್ಲಿ ಶೋರೂಮ್ಗೆ ಬರುವವರಿಗೂ ಉತ್ತಮ ಕಲೆಕ್ಷನ್ ನೀಡುವ ರೀತಿಯಲ್ಲಿ ಬ್ರೈಡಲ್ ಶೋ ಸಿದ್ಧಪಡಿಸಲಾಗಿದೆ ಎಂದು ಶೋರೂಮ್ ಹೆಡ್ ವಿಪಿನ್ ಗಂಗಾಧರನ್ ತಿಳಿಸಿದರು. വിവാഹ സ്വപ്നങ്ങൾക്ക് അണിഞ്ഞൊരുങ്ങുവാൻ മലബാർ ഗോൾഡ് ആൻഡ് ഡയമണ്ട്സ് കാസർഗോഡ് ഷോറൂം ബ്രൈഡൽ ജ്വല്ലറി ഷോ 7-ാം തീയതി മുതൽ 16-ാം തീയതി വരെ ഡിസംബർ 10 ദിവസങ്ങളിലായിട്ട് എല്ലാ ആഭരണങ്ങളും ഇന്ത്യയിലുള്ള വിവിധ കലാവിരുതുകളിലുള്ള ആഭരണ ശൃംഖല ഒരുക്കിക്കൊണ്ടാണ് ഈ ബ്രൈഡൽ ജ്വല്ലറി ഷോ ഇന്നു മുതൽ തുടക്കം കുറിച്ചിരിക്കുന്നത്.
ഇതിൽ ഭാവിയിലേക്കുള്ള എല്ലാ ബ്രൈഡ്സിനെ നമ്മൾ കോർത്തിണക്കിക്കൊണ്ട് തന്നെ അവർക്കൊരു സെലക്ഷൻസ് ചെയ്യാനുള്ള ഒരു ഓപ്പർച്യൂണിറ്റി ആയിട്ടാണ് നമ്മളിത് ചെയ്തിരിക്കുന്നത്. അതുകൂടാണ്ട് തന്നെ ഇനി നമ്മുടെ മലബാർ ഗോൾഡ് ഡയമണ്ട്സിലെ ഏറ്റവും മികച്ച സെലക്ഷൻസ് പബ്ലിക്കിലേക്ക് കാണിക്കാനും കൂടിയുള്ളൊരു അവസരമായിട്ടാണ് ഈ ഒരു ഷോ നമ്മൾ നടത്തുന്നത്. ഇതിൽ ഇന്ന് ഈ ഒരു ഡിസംബറിൽ മാസം നടക്കുന്നൊരു ജ്വല്ലറി അല്ലെങ്കിൽ ബ്രൈഡ്സ് അവർക്ക് വേണ്ടി മാത്രമല്ലൊരു ഷോ ആയിട്ടല്ലാണ്ട് തന്നെ ഭാവിയിലേക്കുള്ള എല്ലാ ബ്രൈഡ്സും നമ്മൾ ഇതിലേക്കുള്ള ഇൻവൈറ്റ് ചെയ്തിട്ടുണ്ട്. സോ ഇന്ന് മുതൽ 16-ാം തീയതി വരെയൊക്കെയാണ് ഇതിൻ്റെ ഷോ നടന്നുകൊണ്ടിരിക്കുന്നത്. അതിലേക്ക് ಎಲ್ಲವರೆയും നമ്മൾ ಕ್ಷಣಿಸಿಕೊಳ್ಳುന്നു. ವಿಶಿಷ್ಟವಾದ ಆಭರಣಗಳನ್ನು ವೀಕ್ಷಿಸಲು ಹಾಗೂ ತಮ್ಮದಾಗಿಸಿಕೊಳ್ಳಲು ಅನೇಕ ಮಂದಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಕಾಸರಗೋಡಿನ ಶೋರೂಮ್ಗೆ ಭೇಟಿ ನೀಡುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಗ್ರಿಕಲ್ಚರಲ್ ಅಸಿಸ್ಟೆನ್ಸ್ ಅಸೋಸಿಯೇಷನ್ ಕೇರಳ ಇದರ 49ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಡೆಯಿತು. ಜಿಲ್ಲಾ ವ್ಯಾಪಾರ ಭವನದಲ್ಲಾಗಿತ್ತು ಕಾರ್ಯಕ್ರಮ. ಅಗ್ರಿಕಲ್ಚರಲ್ ಅಸಿಸ್ಟೆನ್ಸ್ ಅಸೋಸಿಯೇಷನ್ ಕೇರಳ ಇದರ 49ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಡೆಯಿತು. ಜಿಲ್ಲಾ ವ್ಯಾಪಾರ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಅಗ್ರಿಕಲ್ಚರಲ್ ಅಸಿಸ್ಟೆನ್ಸ್ ಅಸೋಸಿಯೇಷನ್ ಕೇರಳ ರಾಜ್ಯಾಧ್ಯಕ್ಷ ನಿಶಾದ್ PM ಉದ್ಘಾಟಿಸಿದರು. നമ്മുടെ വിഭാഗത്തെ അടിച്ചമർത്തേണ്ട ഒരു സാഹചര്യം ഉണ്ടാക്കണമെന്ന് ഉള്ള ചില ദുഷ്ശക്തികളുടെ പ്രക്രിയ കൊണ്ട് നമ്മൾ ചില മാറ്റങ്ങൾ നമ്മുടെ വകുപ്പ് മാറ്റി. അത് നമ്മുടെ പല സഹോദരന്മാർക്ക് വളരെയധികം വേദന ഉണ്ടാക്കി. വളരെയധികം ആളുകളെ ജോലിസ്ഥലങ്ങളിലേക്ക് സ്ഥലം മാറ്റി. ഇതിനെതിരെ നമ്മൾ നിരന്തരമായ പോരാട്ടം നടത്തി. വളരെ ബാധിച്ച ചിലർ നിങ്ങളുടെ കാസർഗോഡ് ജില്ലയിൽ നിന്നും പോലും വലിയ എമൗണ്ടുകൾ ചിലവാക്കി നമ്മൾ പല കേസുകൾ നടത്തി. അതിൻ്റെ ഒക്കെ ഫലം നമുക്കിപ്പോൾ കിട്ടി. ആ കിട്ടിയ ഫലം നമുക്ക് അനുഭവിക്കാൻ ഊർജ്ജസ്വലതയോടെ നമ്മുടെ വകുപ്പ് മേലധികാരികൾ നടപ്പിലാക്കാൻ അത്ര വ്യഗ്രത കാണിക്കുന്നില്ല എന്നുള്ളതാണ് ഇപ്പോൾ. ಜಿಲ್ಲಾಧ್ಯಕ್ಷ ನಾರಾಯಣನ್ ಕೆ ಅಧ್ಯಕ್ಷತೆ ವಹಿಸಿದ್ದರು. ಮಧು ಎವಿ, ಮಣಿಕಂಠನ್ ಕೆ, ಪ್ರಕಾಶನ್ ಕೆ ಮುಂತಾದವರು ಶುಭ ಹಾರೈಸಿದರು. ರಾಜೇಶ್ ಕುಪ್ಲೇರಿ ಸ್ವಾಗತಿಸಿ ಪ್ರಜೀಶ್ ಕುಮಾರ್ ಕೆ ಧನ್ಯವಾದವಿತ್ತರು. ನಂತರ ಪ್ರತಿನಿಧಿ ಸಮ್ಮೇಳನ ನಡೆಯಿತು. ಪ್ರತಿನಿಧಿ ಸಮ್ಮೇಳನವನ್ನು ವಲಯ ಕಾರ್ಯದರ್ಶಿ ಶೀನಾ ಪಿ ಉದ್ಘಾಟಿಸಿದರು. ಜಿಲ್ಲಾ ಉಪಾಧ್ಯಕ್ಷೆ ಸುಚಿತ್ರಾ ಕೆವಿ ಅಧ್ಯಕ್ಷತೆ ವಹಿಸಿದ್ದರು. ನಾರಾಯಣನ್ ಕೆ, ಹರೀಂದ್ರನ್ PV, ಜಯಪ್ರಕಾಶ್ B ನಂಬ್ಯಾರ್ ಮುಂತಾದವರು ಉಪಸ್ಥಿತರಿದ್ದರು. ಅಪರಾಹ್ನ ಸಮಾರೋಪ ಸಮಾರಂಭ, ಸನ್ಮಾನ ಕಾರ್ಯಕ್ರಮ, ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಚೆಮ್ಮನಾಡ್ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರದ 18ನೇ ವಾರ್ಷಿಕೋತ್ಸವ ಹಾಗೂ ಶ್ರೀ ಅಯ್ಯಪ್ಪ ತಿರುವಳಕ್ ಮಹೋತ್ಸವ 10ರಿಂದ 12ರವರೆಗೆ ನಡೆಯಲಿದೆ. ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಮಂದಿರದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತ್ರಿಕ್ಕನಾಡ್ ಕೀಳೂರು ಶ್ರೀ ಧರ್ಮಶಾಸ್ತ್ರ ಸೇವಾ ಸಂಘದ ವ್ಯಾಪ್ತಿಯಲ್ಲಿ ಬರುವ ಚೆಮ್ಮನಾಡ್ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರದ 18ನೇ ವಾರ್ಷಿಕೋತ್ಸವ ಹಾಗೂ ಶ್ರೀ ಅಯ್ಯಪ್ಪ ತಿರುವಳಕ್ ಮಹೋತ್ಸವ ನಡೆಯಲಿದೆ. 10, 11, 12 ಎಂಬ ದಿನಾಂಕಗಳಲ್ಲಾಗಿ ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು പദാധികാരിಗಳು ತಿಳಿಸಿದರು. ചെമ്മനാട് ശ്രീ ധർമ്മശാസ്ത്ര ഭജന മന്ദിരത്തിൻ്റെ 18ാം വാർഷികത്തോടനുബന്ധിച്ച് അയ്യപ്പൻ തിരുവിളക്ക് മഹോത്സവം നടത്തുകയാണ്. ഉദ്ദേശം ലോകാസമസ്ത സുഖിനോ ഭവന്തു എന്ന പ്രമാണം അനുസരിച്ച് ലോകം മുഴുവനും സുഖം അനുഭവിക്കുമാറാക്കണേ ഭഗവാനെ എന്നുള്ളതായ ആ സനാതനധർമ്മത്തിൻ്റെ ഭാഗമായിട്ടുള്ള ഉത്സവം, അന്നദാനം ഒക്കെ നടത്താനാണ് ചെമ്മനാട് കൂട്ടായ്മ തീരുമാനിച്ചിട്ടുള്ളത്. ഡിസംബർ 10, 11, 12 എന്ന തീയതികളിലാണ് ഉത്സവം. അത് മഹോത്സവം 10-ന് കലവറ നടക്കും, 12-ന് കലാപരിപാടിയും കാര്യങ്ങളൊക്കെ നടക്കും, 12-ന് പാലക്കൊമ്പ് എഴുന്നള്ളത്ത്. അതിൻ്റെ ഭാഗമായുള്ള പല സങ്കല്പങ്ങളും ആഴിയാട്ടം, അതുപോലെ തുരിയൊഴിച്ചൽ ഒക്കെയുള്ളതായ കാര്യങ്ങൾ നടന്നുകൊണ്ട് ಸುದ್ದಿಗೋಷ್ಠಿಯಲ್ಲಿ ಭಜನಾ ಮಂದಿರದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಬ್ರದರ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಡ್ಕ ಇದರ 30ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಪಂದ್ಯಾಟ ಡಿಸೆಂಬರ್ 21ರಂದು ನಡೆಯಲಿದೆ. ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ವಾಲಿಬಾಲ್ ಪ್ರೇಮಿಗಳಿಗೊಂದು ಸಂತಸದ ಸುದ್ದಿ. ಬ್ರದರ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಡ್ಕ ಇದರ 30ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾಟದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಈಗಾಗಲೇ ಸಮಾಜ ಸೇವೆಗಳಲ್ಲಿ ಜಿಲ್ಲೆಯಲ್ಲೇ ಗಮನ ಸೆಳೆದಿರುವ ಬ್ರದರ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಡ್ಕ ಇದೀಗ ರಾಷ್ಟ್ರೀಯ ಏಕತೆ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಉತ್ತೇಜಿಸುವ ಉದ್ದೇಶದಿಂದ
ರಾಷ್ಟ್ರಮಟ್ಟದ ವಾಲಿಬಾಲ್ ಕ್ರೀಡಾ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗುತ್ತಿದೆ. ಭಾರತದ ವಿವಿಧ ರಾಜ್ಯಗಳಿಂದ ಇಂಡಿಯನ್ ಪೋಸ್ಟಲ್ ಕಸ್ಟಮ್ಸ್, ನೇವಿ, ಎಸ್ಎಐ ಸೇರಿದಂತೆ ಹಲವು ತಂಡಗಳು ಕಣಕ್ಕಿಳಿಯಲಿದ್ದು, ಡಿಸೆಂಬರ್ 21ರಂದು ಸಾಯಂಕಾಲ 6 ಗಂಟೆಗೆ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾಟದ ಉದ್ಘಾಟನೆ ನಡೆಯಲಿದೆ ಎಂದು ಕ್ಲಬ್ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ವಿವಿಧ ರಾಜ್ಯಗಳ ವಾಲಿಬಾಲ್ ತಾರೆಗಳು ಈ ವೇದಿಕೆಯಲ್ಲಿ ತಮ್ಮ ಕೌಶಲ್ಯ ಪ್ರದರ್ಶಿಸಲಿದ್ದಾರೆ. ಈ ಕ್ರೀಡಾ ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವು ಕ್ಲಬ್ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ಸಮಾರಂಭದಲ್ಲಿ ಕ್ಲಬ್ ಅಧ್ಯಕ್ಷ ಅಬ್ದುಲ್ಲಾ ಬಿಎನ್ಪಿ, ಕಾರ್ಯದರ್ಶಿ ಹೈದರ್ ಎಚ್ಎಂ, ಯೂಸುಫ್ ಸಿಎ, ಸಮಾರಂಭದ ಸಂಯೋಜಕ ಮಹಮೂದ್ ವಿಲ್ಸ್, ಇಬ್ರಾಹಿಂ ಓಕೆ, ಖಾದರ್ ಕೋಟ, ಅಜೀಜ್ ಟಿಂಬರ್, ಹಮೀದ್ ಸಿಎ, ಮಹಮೂದ್ ಕಜೆ, ಮೊಯ್ದೀನ್ ಚೆಂಗಳ ಮತ್ತು ಸಾಲಿ ಸೀಮಾನ್ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಯುಎಇ ರಾಷ್ಟ್ರೀಯ ದಿನಾಚರಣೆ ಈದ್ ಉಲ್ ಇತಿಹಾದ್ ವರ್ಣರಂಜಿತವಾಗಿಸಿದರು ದುಬೈ ಸುನ್ನಿ ಸೆಂಟರ್. ಕಾರ್ಯಕ್ರಮದಲ್ಲಿ ಸುನ್ನಿ ಸೆಂಟರ್ ಮದ್ರಸಾ ವಿದ್ಯಾರ್ಥಿಗಳ ಕಲಾ ಸಾಹಿತ್ಯ ರಚನೆಗಳನ್ನು ಒಳಗೊಂಡ ಇನ್ಸೈಡ್ ಮ್ಯಾಗಜಿನ್ ಬಿಡುಗಡೆಗೊಳಿಸಿದರು. ದುಬೈ ಸುನ್ನಿ ಸೆಂಟರ್ ಯುಎಇ ರಾಷ್ಟ್ರೀಯ ದಿನಾಚರಣೆಯನ್ನು ವರ್ಣರಂಜಿತವಾಗಿ ಆಚರಿಸಿದರು. ಸಯೀದ್ ಅಬ್ದುಲ್ ಹಕೀಂ ತಂಗಳ್ ಅಲ್ ಬುಖಾರಿ, ಸಯೀದ್ ಸಿರಾಜುದ್ದೀನ್ ತಂಗಳ್, ಸಯೀದ್ ಸಾಕಿರ್ ಹುಸೇನ್ ತಂಗಳ್, ಅಬ್ದುಲ್ ಜಲೀಲ್ ದಾರಿಮಿ, ಟಿಕೆಸಿ, ಅಬ್ದುಲ್ ಖಾದರ್ ಹಾಜಿ, ಸೂಫಿ ಹಾಜಿ, ಯೂಸುಫ್ ಹಾಜಿ, ಹುಸೇನ್ ದಾರಿಮಿ, ಅಬ್ದುಲ್ ಖಾದರ್ ಫೈಜಿ ಮುಂತಾದವರು ಉಪಸ್ಥಿತರಿದ್ದರು. ದುಬೈ ಸುನ್ನಿ ಸೆಂಟರ್ ಮದ್ರಸಾ ವಿದ್ಯಾರ್ಥಿಗಳ ಕಲಾ ಸಾಹಿತ್ಯ ರಚನೆಗಳನ್ನು ಒಳಗೊಂಡ ಇನ್ಸೈಡ್ ಮ್ಯಾಗಝೀನ್ ಅನ್ನು ಸೈಯದ್ ಸಿರಾಜುದ್ದೀನ್ ತಂಗಳ್ ಅವರು ಉಸ್ಮಾನ್ ಪರಂಬತ್ ಅವರಿಗೆ ನೀಡಿ ಬಿಡುಗಡೆಗೊಳಿಸಿದರು. ರಾಷ್ಟ್ರೀಯ ದಿನಾಚರಣೆಯ ಅಂಗವಾಗಿ ಫ್ಲಾಗ್ ಮಾರ್ಚ್, ವರ್ಲ್ಡ್ ಗಿನ್ನೆಸ್ ರೆಕಾರ್ಡ್ ವಿಜೇತ ಜಸೀಂ ಫೈಜಿ ಅವರ ಕುರಾನ್ ಪ್ರದರ್ಶನ, ವಿದ್ಯಾರ್ಥಿಗಳ ಎಕ್ಸಿಬಿಷನ್, ಕಲಾ ಕಾರ್ಯಕ್ರಮಗಳು ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ಅನೇಕರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ರಜೆಗಾಗಿ ಬೇರೆ ರಾಜ್ಯಗಳಿಂದ ಊರಿಗಿರುವ ಮಲಯಾಳಿಗಳ ಪ್ರಯಾಣ ಬಿಕ್ಕಟ್ಟಿನಲ್ಲಿ. ಈಗಾಗಲೇ ಮಾರಾಟವಾಗಿದೆ ಕೇರಳಕ್ಕಿರುವ ಬಹುತೇಕ ರೈಲುಗಳ ಟಿಕೆಟ್ಗಳು. ಶಿರಿಯಾದಲ್ಲಿ ಮೇಲ್ಸೇತುವೆ ಬೇಕು ಎಂದು ಆಗ್ರಹಿಸಿ ಆಂದೋಲನ ತೀವ್ರ. ಶಿರಿಯಾ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ಗ್ರಾಮೀಣ ಪ್ರತಿಭಟನೆ ಯಾತ್ರೆ. ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಷಷ್ಠಿ ಮಹೋತ್ಸವ ಆಚರಣೆ. ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಶ್ರೀ ಧರ್ಮಶಾಸ್ತ್ರ ಸೇವಾ ಸಂಘ ಕಾಸರಗೋಡು ಇವರ ವತಿಯಿಂದ ಶಿಲಾಮಯ ಪಾಣಿಪೀಠ ಹಾಗೂ ನೂತನ ರಜತ ಛಾಯಾಚಿತ್ರ ಪ್ರತಿಷ್ಠೆ 59ನೇ ವರ್ಷದ ಅಯ್ಯಪ್ಪನ್ ತಿರುಬಳಕ್ ಮಹೋತ್ಸವ ಡಿಸೆಂಬರ್ 11ರಿಂದ 15ರವರೆಗೆ. ಮಂಜೇಶ್ವರದಲ್ಲಿ ನಡೆಯಿತು ಫ್ಯಾಸಿಸ್ಟ್ ವಿರೋಧಿ ಸದಸ್. ಪಿಡಿಪಿ ಜಿಲ್ಲಾಧ್ಯಕ್ಷ ಯೂಸುಫ್ ತಳಂಗರ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.